ನಮಸ್ಕಾರ ರೀ ಅವರ ನಮಸ್ಕಾರ 2000 ರೂಪಾಯಿ ಬರತ್ತವ್ರಿ ಬರಾಕ್ತಾವ್ರಿ ತೊಗೊಳತ್ತೀರಿ ತಗೊಳಕತ್ರಿ ಈಗ ಯಾವ ಎಷ್ಟ್ ದಿನ ಆತಿಗೆ ಬಂದ್ರಿ ಮತ್ತೆ ಈಗ ಮನೆ ತಿಂಗಳು ಬಂದಿದ್ರಿ ಈ ತಿಂಗಳು ಇಲ್ಲ ಈ ತಿಂಗಳು ಬಂದಿಲ್ಲ ಇಲ್ರಿ ಒಟ್ಟು ಕರೆಕ್ಟ್ ಬರಾಕತ್ತಾವ ಬರಾಕತ್ತಾವ್ರಿ ರೇಷನ್ ಅಕ್ಕಿ ಎಲ್ಲ ತೊಗೊಳತ್ತೀರಿ ತಗೊಳಕತ್ತೇವ್ರಿ ಕರೆಕ್ಟ್ ತೊಗೊಳತ್ತೀರಿ ಹಂಗಾರ ಇಲ್ಲಿ ಏನು ಪ್ರಾಬ್ಲಮ್ ಐತೆ ನಿಮ್ಗೆ ಅನ್ಸತ್ರಿ ನಿಮ್ಮ ಏನಿಲ್ರಿ ಹುಳ ಒಂದ ಸೊಳ್ಳೆ ಭಾಳ ಅದಾವ್ರಿ ಬಾಳ ಅದಾವ್ರಿ ಗಟಾರನು ಸ್ವಚ್ಛ ಮಾಡಕ್ ಬರಂಗಿಲ್ಲ ಅವ್ರ ಉಣ್ಣೆ ಪುಡಿ ಹಾಕಂಗಿಲ್ಲ ಅಲ್ಲಿ ಹಾಕ್ತಾರು ಹೋಗ್ತಾರು ಅದ್ರಿಗೆ ತಳಿಗಳು ಸೋಕಾರ ಅವ್ರು ಅದ್ರಿಗೆ ತಳಿಗಳು ಸೋಕಾರ ಅವ್ರು ನಿಮ್ಮ ವಾರ್ಡಿನೊಳಗ ಏನು ತೊಂದರೆ ಐತಿ ಏನ್ ಸಮಸ್ಯೆ ಅದಾವು ನಮಸ್ಕಾರ ಅಕ್ಕವ್ರ ಏನ್ ನಿಮ್ ಪ್ರಾಬ್ಲಮ್ ರೀ ನಮ್ದು ಏನೋ ಪ್ರಾಬ್ಲಮ್ ನೋಡ್ರಿ ಇದೆ ನೋಡ್ರಿ ಹಿಂಗ ಅದನ್ನ ಹೇಳ್ರಿ ಅದನ್ನ ಪ್ರಾಬ್ಲಮ್ ಅಂದ್ರೆ ಹೊಂಟ್ರಲ್ಲ ಪ್ರಾಬ್ಲಮ್ ಏನೈತಿ ಹೇಳು ಬರ್ರಿ ಎಲ್ಲಾರಿ ಬರ್ರಿ ಪ್ರಾಬ್ಲಮ್ ಇಲ್ಲಿ ಎಲ್ಲ ಏನೇನಾಗ್ಯದ ಏನೇನ್ ಇಲ್ಲ ಅಂತ ಹೇಳ್ಬೇಕಂತ ಏನ್ ನಿಮ್ ಪ್ರಾಬ್ಲಮ್ ರೀ ಪ್ರಾಬ್ಲಮ್ ಹೇಳ್ಬೇಕ್ರಿ ನೀವಾಗ ಕಸದಾಗ ಅದರ ಆಗಿದ್ರ ನೀವು ನಿಂದ್ರಿ ಮತ್ತೆ ಹೊಂಟ್ರಲ್ಲ ಹಂಗ ಇದು ಮುನ್ಸಿಪಾಲಿಟಿ ಗಟ್ಟದಾಗ ಅದೀವಿ ನಾವು ಡಾಕ್ಟರ್ ಮ್ಯಾಗ ನಿಂತ್ ಬಿಟ್ರಿ ನೀವು ನಮ್ದೇನಿಲ್ರಿ ಅಷ್ಟ ಮತ್ತೇನಿಲ್ಲ ಇದರಿ ಮುಳುಗಡ್ ಬಗ್ಗೆ ಅದು ಇದು ಅಷ್ಟ ಮತ್ತೇನಿಲ್ಲ ಜಾಗ ಬೇರೆ ಕಡೆ ಕೊಟ್ರ ಇಲ್ರಿ ಈಗ ಕೊಟ್ಟಿಲ್ರಿ ನಮ್ ಜಾಗ ಇನ್ನ ಕೊಟ್ಟಿಲ್ಲ ಸರ್ವೇನ್ ಆಗಿಲ್ರಿ ಇನ್ನ ಇಲ್ರಿ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾವಿವತ್ತು ಬಾಗಲಕೋಟೆಯ ಒಂದು ಪ್ರಮುಖವಾಗಿರುವಂತಹ ಸ್ಥಳದಲ್ಲಿದ್ದೇವೆ. ಸದ್ಯಕ್ಕೆ ಈಗ ಮುಳುಗಡೆ ಒಂದು ಆಗಿದೆ ಈ ಒಂದು ಸ್ಥಳ. ಸೊ ಈ ವಾರ್ಡ್ ನಂಬರ್ 1 ಅಂತ ಹೇಳಿ ಹಿಂದೆ ಇತ್ತು, ಬಟ್ ಈಗ 12 ಅಂತ ಏನೋ ಚೇಂಜ್ ಮಾಡಿದಾರಂತೆ. ಸೊ ಈ ನಗರಸಭೆ ಡಿವಿಷನ್ ಅಲ್ಲಿ ಚೇಂಜ್ ಮಾಡಿದ್ದಾರೆ ಅಂತೆ, ಈಗ 12 ಏನೋ ಆಗಿದೆ ಅಂತೆ. ಸೊ ಈ ಒಂದು ಭಾಗ ಏನಿದೆ, ಈ ಒಂದು ವಾರ್ಡ್ ಏನಿದೆ, ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನ ಹೊಂದಿದೆ ಅಥವಾ ಈ ಮುಳುಗಡೆ ಹಂತದಲ್ಲಿ ಇದ್ರೂ ಸಹ ಅಥವಾ ಮುಳುಗಡೆ ಆದ್ರೂ ಸಹ ಇಲ್ಲಿನ ಜನರ ಗೋಳೇನು, ಇಲ್ಲಿನ ಜನರು ಹೇಗೆ ಬದುಕ್ತಾ ಇದ್ದಾರೆ, ನಂತರ ಇಲ್ಲೇ ಇಲ್ಲಿ ಹಲವಾರು ಜನ ಇಲ್ಲೇ ವಾಸವಾಗಿದ್ದಾರೆ. ಸೊ ಅವರ ಬದುಕು ಹೇಗಿದೆ, ಅವರ ಭವನೆ ಹೇಗಿದೆ, ವಾರ್ಡ್ನ ಮೆಂಬರು ಇಲ್ಲಿ ಯಾವ ರೀತಿ ಅವರಿಗೆ ಪ್ರತಿಕ್ರಿಯೆಯನ್ನ ನೀಡ್ತಾರೆ, ಅಭಯ ಹಸ್ತವನ್ನ ನೀಡಿದ್ದಾರೆ ಅಂತಕ್ಕಂಥದ್ದನ್ನ ಸ್ವತಃ ಜನರನ್ನ ಹೋಗಿ ಕೇಳ್ಕೊಂಡು ಬರೋಣ. ಈಗ ಎಷ್ಟನೇ ವಾರ್ಡ್ ನಿಮ್ದು? 1ನೇ ವಾರ್ಡ್ ಸರ್ ಇದು. ಈಗ ಚೇಂಜ್ ಮಾಡ್ರಂತಲ್ಲ ವಾರ್ಡ್ ನಂಬರ್? ಇಲ್ಲ ನಮ್ಮ ಅಂದ್ರೆ 1ನೇ ವಾರ್ಡ್ ಐತಿ ಸರ್ ಇದು. ಈಗ ರೀ 1ನೇ ವಾರ್ಡ್ ಒಳಗೆ ಏನು ಸಮಸ್ಯೆ ಐತಿ, ಏನು ಪ್ರಾಬ್ಲಮ್ ಐತಿ? ಸಮಸ್ಯೆ ಅಂದ್ರೆ ಏನಿಲ್ಲ ಸರ್, ಈ ಮುಳುಗಡೆದು ಪರಿಸ್ಥಿತಿ ಇದು ಎಲ್ಲ ಮುಳುಗಡೆ ಅಂದ್ರೆ ಮೊನ್ನೆ ನೋಟಿಸ್ನು ಹಚ್ಚಿ ಹೋಗ್ಯಾರ್ರಿ. ಕೆಲವೊಂದು ಮನಿಗೆ ಹಚ್ಚಾರ, ಗಾಡಿಗೆ ಹಚ್ಚಾರ್ರಿ. ಏನ್ ಮುಳುಗಡೆ ಬಂತಂದ್ರ ಮನಿ ಬಿತ್ತಂದ್ರೆ ಜವಾಬ್ದಾರಿ ಇಲ್ಲ ನಮ್ದು. ಆದ್ರೂ ನಿಮ್ ಜಾಗ ಕೊಟ್ಟಾರ, ಎಲ್ಲ ಪರಿಹಾರ ಕೊಟ್ಟಾರ, ನಿಮ್ ಸೈಟಿಂಗ್ ಹೋಗ್ಲಿ ನೀವು ಎಲ್ಲ ಮಾಡ್ಕೊರ ಅಂತ ಹೇಳ್ಕೊಟ್ಟಾರ. ಆದ್ರ ನಾವ್ ಏನೈತಿ ನಮ್ಮ ಇದ್ರ ಸಂಬಂಧ ಅನುಕೂಲ ಸಂಬಂಧ ನಾವ್ ಇಲ್ಲೇ ಇದ್ದೀವಿ ಸರ್. ಅದೇ ನವನಗರ ಇಂಪ್ರೂವ್ಮೆಂಟ್ ಆಗ್ಬೇಕ್ರಿ, ಎಲ್ಲ ಆಗ್ಬೇಕ್ರಿ. ಆಮೇಲೆ ಕೆಲವೊಂದು ಗಾಡಿ ಸಮಸ್ಯೆ ಇಲ್ಲ ಅಲ್ಲಿ, ಹಿಂಗಾಗಿ ಇಲ್ಲಿ ಮಾರ್ಕೆಟ್ ಐತಿ, ಹಾಸ್ಪಿಟಲ್ ಐತಿ, ಸ್ಟೇಷನ್ ಐತಿ, ಹಿಂಗಾಗಿ ನಾವ್ ಇಲ್ಲೇ ಇದೀವಿ ಅಂತ ನಮ್ಮ ಅಭಿಪ್ರಾಯ ಸರ್. ಈಗ ನಿಮ್ಗೆ ಜಾಗ ಕೊಟ್ರಲ್ರಿ, ಅಲ್ಲಿ ಅನುಕೂಲ ಏನಿಲ್ಲ ನಂಗೆ? ಇನ್ನ ಸೆಕೆಂಡ್ ಯೂನಿಟ್ ಅಷ್ಟು ಇಂಪ್ರೂವ್ಮೆಂಟ್ ಆಗಿಲ್ಲ ಸರ್. ಅಲ್ಲಿ ಗಾಡಿ ವ್ಯವಸ್ಥೆ ಇಲ್ಲ, ಕಾಯಿಪಲ್ಯ ವ್ಯವಸ್ಥೆ ಇಲ್ಲ ಸರ್, ಹಾಸ್ಪಿಟಲ್ದಿಲ್ಲ. ಹಿಂಗಾಗಿ ನಾವು ಏನೈತಿ ಇನ್ನ ಇಲ್ಲಿ ಇರ್ಬೇಕಂತ ವಿಚಾರ ಸರ್. ಅದು ಹೋಗ್ಬೇಕು ಸರ್, ಇವತ್ತ ನಾಳೆ ಹೋಗಬೇಕು. ಆದ್ರೆ ಏನೈತಿ ಅನುಕೂಲ ಆಗತ್ತಂದ್ರೆ ಸ್ವಲ್ಪ ಇಲ್ಲೇ ಇರ್ಬೇಕಂತ ನಮ್ದು, ಅಂದ್ರೆ ನಮ್ದು ಬಿಸ್ನೆಸ್ ಇಲ್ಲೇ ಐತಿ ಸರ್. ಹಿಂಗಾಗಿ ಏನೈತಿ ನಾವು ಇಲ್ಲೇ ಉಳ್ಕೊಂತೀವಿ ಸರ್. ಇನ್ನು ಬರಕ್ ಅನುಕೂಲ ಆಗತ್ತೆ ನಿಮ್ಗೆ, ಅಲ್ಲೇ ದೂರ ಆಕತಿ? ದೂರ ಆಗ್ತದೆ ಸರ್ ಅಷ್ಟೇ. ಮತ್ತೆ ಏನೇನು ಪ್ರಾಬ್ಲಮ್ ಅದಾವ್ರಿ? ಪ್ರಾಬ್ಲಮ್ ಏನಿಲ್ರಿ, ಆದ್ರ ಮುನ್ಸಿಪಾಲಿಟಿ ಸ್ವಲ್ಪ ಸೌಲಭ್ಯ ಏನ್ ಬರ್ಬೇಕು ನಮ್ ಕಡೆ ಇಲ್ರಿ ಸರ್. ಸಾಯಂಕಾಲ ಸೊಳ್ಳೆ ಆಗ್ತವ್ರಿ ಸರ್. ಆಮೇಲೆ ಸ್ವಲ್ಪ ಕ್ಲೀನ್ ಇರಂಗಿಲ್ರಿ. ಕ್ಲೀನ್ ಮಾಡಕ್ ಬರ್ತಾರ, 2 ದಿವಸಕ್ಕೊಮ್ಮೆ ಬಿಸಿ ಬರ್ತಾರೆ, ಕ್ಲೀನ್ ಮಾಡಂಗಿಲ್ಲ. ಆಮೇಲೆ ಸ್ವಲ್ಪ ಏನೂರು ಅದು ಸ್ಯಾನಿಟೈಸ್ ಅಂದ್ರೆ ಸೊಳ್ಳೆ ಹೊಡ್ಯಾಕ ಅದು ಏನಾರ ವ್ಯವಸ್ಥೆ ಮಾಡ್ಕೊಡ್ಬೇಕು. ಆಮೇಲೆ ಏನು ಸರ್, ಡಾಕ್ಟರ್ಗಳು ಈ ಮಲೇರಿಯಾ ಡೆಂಗು ಭಾಳ ಆಗತ್ತೆ ಸರ್, ಸಣ್ಣ ಹುಡುಗರು ಸರ್. ಇಲ್ಲಿ ಹಿಂದನ ಹೊಳೆ ಐತ್ರಿ, ಹಿಂಗಾಗಿ ಮತ್ತೆ ಸೊಳ್ಳೆ ಭಯಂಕರ ಹೊಲಸು ಗಲೀಜ್ ಅಂತೂ ಭಯಂಕರ ಐತಿ. ಆಮೇಲೆ ಸರ್ ಬರ್ತಾವ. ಆಮೇಲೆ ಸಣ್ಣ ಹುಡುಗು ನಾಯಿ ಭಾಳ ಆಗ್ಯಾವ ಸರ್ ಇಲ್ಲಿ ಬಾಳ್ಕೊಟ್ಟೆ. ಈ ಮೊನ್ನೆ ನಮ್ ದೋಸ್ತ ಫ್ರೆಂಡ್ ಸರ್ ಹುಡುಗ ಸರ್, ಇವಂಗೂ ಸ್ವಲ್ಪ ಆರಾಮಿದ್ದಿಲ್ಲ. ಹಂಗೆ ನಾಯಿ ಏನೈತಿ ಒಮ್ಮೆ ಅಟ್ಯಾಕ್ ಮಾಡಕ್ ಬಂದ್ಬಿಡ್ತಾವ ಸರ್. ಮೊನ್ನೆ ನಾ ಮೆಂಬರ್ಗೆ ಹೇಳಿದೆ ಸರ್, ಹಿಂಗೆ ನಾಯಿ ಭಾಳ ಆಗ್ಯಾವ ಅಂತ. ಏನ್ ಮಾಡಂಗಿಲ್ಲ, ಅರ್ಜಿ ಕೊಟ್ರೆ ಏನೈತಿ ಅವಾಗ ಯಾವಾಗ ಇದು ಆಗ್ತೈತಿ ಅವಾಗ ಮಾಡ್ತಾರ ಅಂತ ಹೇಳಿದೆ ಸರ್. ಅವರು ಭರೋಸೆ ಕೊಟ್ರ ನಮ್ಗೆ. ಆದ್ರ ನಾಯಿ ಭಾಳ ಆಗ್ಯಾವ. ಆದ್ರ ಮತ್ತೇನಿಲ್ಲ ಸರ್ ಅಷ್ಟೇ. ನೀರು ಗೀರು ಎಲ್ಲ ಹೆಂಗ್ ಬರ್ತಾವ? ಇದು ಕಾಯಂ ನಾವ್ ನೋಡೋದ್ 20 ವರ್ಷ ಸರ್. ಇಷ್ಟ ಬರ್ತೈತಿ, ಇಷ್ಟ ಹೋಗ್ತೈತಿ ಸರ್. ನಿಮ್ಗೆ ಕುಡಿಯಾಕ ನೀರು ಅದ ಹೆಂಗ? ಕುಡಿಯಾಕ ಏನ್ ವ್ಯವಸ್ಥೆ ಐತಿ ಸರ್ ನಮ್ಗೆ. ನಳ ಐತಿ, ಮನಿ ಮುಂದೆ ಐತಿ ಸರ್. ಅಂದ್ರೆ ಮುಂಜಾನೆ 6ಕ್ಕೆ ಬಿಟ್ರೆ 12 ಗಂಟೆ ತನಕ ನೀರಿಂದ ಏನ್ ಪ್ರಾಬ್ಲಮ್ ಇಲ್ಲ ಸರ್, ಏನೂ ಇಲ್ಲ ಸರ್. ಇದು 2ನೇ ವಾರ್ಡಿಗೆ ಟಚ್ ಆಗ್ಯಾವ ಸರ್. ಅವ್ರು ಮಾಡ್ತಾರ ಸರ್, ಇಬ್ರು ಕೆಲಸ ಮಾಡಾಕತ್ತಾರ ಸರ್, ಒಳ್ಳೆ ಕೆಲಸಗಾರ ಕೆಲಸ ಮಾಡಾಕತ್ತಾರ ಸರ್.
ಅದ್ರ ಲೈಟಿನ ಸಮಸ್ಯೆ ಒಮ್ಮೆ ಲೈಟ್ ಹೋಗಿರ್ತಾವ ಸರ್ ರಾತ್ರಿ ಟೈಮ್ದಾಗ ಹೇಳಿದ್ರೆ ಏನೈತಿ 1 ದಿವ್ಸ 2 ದಿವ್ಸ ಲೇಟ್ ಆಗ್ಲಾ ಮಾಡ್ತಾರ ಸರ್ ಹಂಗೇನಿಲ್ಲ ಸರ್ ಬಟ್ ಮೆಂಬರ್ ಚಲೋ ಅದಾರ ಅಂದಂಗ ಚಲೋ ಇದಾರ ಸರ್ ಮೆಂಬರ್ ಚಲೋ ಇದಾರ ಸಿದ್ದರಾಮಯ್ಯ ತಿಂದಿವಿ ಅಂತ ಹೇಳಿನ ಕೊಟ್ಟನ ಪುಣ್ಯ ಮಾಡ್ಯಾನ ಏನೋ ಅವ್ರು ತಿನ್ಲಾರ್ದಾರ ತಿಂದು ಹೊಯ್ಕೋತಾರ ಅಂದ್ರೆ ಹೊಯ್ಕೊಳ್ರಕ್ಕ ಅದಕ್ಕೇನಿಲ್ಲ ನಾವು ಮಾತ್ರ 2,000 ರೂಪಾಯಿ ಬರ್ತಾವ ಅಂತ ಹೇಳಿ ಮತ್ತ ಸರಿಯಾಗಿ ಗಟರ್ ಬಳಕ್ ಬರಂಗಿಲ್ರಿ ಓಣಿಗೆ ಲೈಟ್ ಹೋದ್ರ ಲೈಟ್ ಹಾಕಕ್ ಬರಂಗಿಲ್ರಿ ತಳಗಂತ್ರು ರೋಡ್ ಗಿಡ್ ಸ್ವಚ್ಛ ಮಾಡಕ್ ಬರಂಗಿಲ್ರಿ ಏನು ಅದ ಮತ್ ಏನು ಇಂತ ಸಮಸ್ಯೆ ಇರ್ತೈತ್ರಿ ಮುಳುಗಡೆ ಆಗೈತಿ ಏನ್ರ ಕೇರ್ ಮೆಂಬರ್ ಮುಳುಗಡೆ ಆಗೈತಿ ನಮ್ಗೆ ಗೊತ್ತಿಲ್ಲ ಅಂತಾರ್ರಿ ಮತ್ ಅದಕ್ಕೆ ಏನ್ ಹೇಳಿದ್ರಿ ಮುಂದ್ ಉದಾಹರಣೆ ರೀ ಕೇಳಿರ ಅವ್ನ ಹಾ ಕೇಳಿರಿ ಮುಳುಗಡೆ ಆಗೈತಿ ಅಂತ ಹೇಳ್ತಾರ್ರಿ ಅವ್ರು ಮತ್ ಅದ್ರ ಸಂಬಂಧ ನಾವು ಓದಿಬಿಲ್ಲ ಜೀವ ಅದಾರಿ ಅದನ್ನ ಅವ್ನ ಕೇಳ್ದ ಹೂ ಅಂದ್ ಹೋಗ್ಬಿಡ್ತಾರಿ ಇವತ್ ಏನ್ರ ಮಾಡಿದ್ರೆ ಸ್ವಲ್ಪ ಇದಾಗ್ತೈತಿಲ್ರಿ ಮತ್ ಏನೋ ಮಾಡಂಗಿಲ್ರಿ ಇಲ್ಲಿ ಓಣ್ಯಾಗ ಹೊಳೆ ಗಟರ್ ಅಂತೂ ಬಿಕ್ಕಿ ನಾತಿರ್ತಾರ ಹುಳ ಮ್ಯಾಲ ಹರಿದಾಡ್ತಾವ್ರಿ ಅಂತದ್ರಾಗ ಇರ್ತೀವ್ರಿ ನಾವ್ ಇಲ್ಲಿ ಮತ್ತ ಏನೋ ಅದಕ್ ಇದು ಇಲ್ರಿ ಮತ್ತ ಹೇಳ್ಬೇಕಿಲ್ರಿ ಅವನ್ನೆಲ್ಲ ಸ್ವಚ್ಛ ಆಗ್ಬೇಕಂತೀರಿ ಹೌದ್ರಿ ಸ್ವಚ್ಛ ಮಾಡ್ಬೇಕ್ರಿ ಇರುತನಾರ ಬೇಕಿಲ್ರಿ ನಮಗ ಹಾ ಮತ್ತೆ ಅದನ್ನ ಹೇಳ್ರಿ ನೀವು ಬೇಕ್ರಿ ಹೇಳ್ರಿ ಮತ್ತೇನ್ ಪ್ರಾಬ್ಲಮ್ ಐತ್ರಿ ಮತ್ತೇನಿಲ್ರಿ ಇದ ನೋಡ್ರಿ ನಮ್ದು ನೀರ್ಗೆಲ್ಲ ಚಲೋ ಬರ್ತಾವ ನೀರಿಂದ ಬರ್ತೈತಿ ನೀರಿಂದ ಏನ್ ಸಮಸ್ಯೆ ಇಲ್ರಿ ನೀರಿಂದ ಐತ್ರಿ ಇದ ಗಟ್ರ ಬರಾಗ್ರಿ ಹುಳ ಪಳ ಆಗ್ಯಾವ್ರಿ ಮತ್ತ ಮಲೇರಿ ಅಂತ ಹುಡುಗರು ಸಣ್ಣ ಮಕ್ಳು ಆಡ್ತಾವ್ರಿ ಮಾಡ್ತಾವ್ ಮತ್ ಸ್ವಸ್ಥ ಏನೇ ಇಲ್ರಿ ಮತ್ತ ಅವ್ರ ದಿನ 1 ದಿವ್ಸ ಬರ್ತಾರಿ 9 ದಿನ ಬರಲ್ಲ ರೀ ಅವ್ರು ಮತ್ತ ಅದ ಇದು ಇರ್ಬೇಕಿಲ್ರಿ ಆತ್ ಬಿಡ್ರಿ ಈಗ ಮ್ಯಾಗಿಂದ ಸರ್ಕಾರದಿಂದ 2,000 ರೂಪಾಯಿ ನೆಲ ತಗೊಳಕತ್ತೀರಿ ಹಾ ಬರ್ತಾವ್ರಿ 2,000 ರೂಪಾಯಿ ಈಗ ಎಷ್ಟ್ ದಿನ ಆತ್ರಿ ಬಂದು ಈಗ ಮೊನ್ನೆ ಬಂದಾವ್ರಿ ಮನೆ ಬಂದವ್ರ ಹಾ ಮೊನ್ನೆ ಬಂದಾವ್ ಖುಷಿ ಐತ ಹಾ ಖುಷಿ ಐತ್ರಿ ಅದಟ್ ಮಾಡ್ಯಾರ್ರಿ ಪುಣ್ಯ ಆತೈತಿ ಆಯ್ತಾಯ್ತು ಚಲೋ ಆಗತ್ತಂಗ ಹಾ ಚಲೋ ಆಗೇತ್ರಿ 2,000 ರೂಪಾಯಿ ಆಧಾರ್ ಆಗ್ಯಾವ್ರಿ ಹಾ ಮಕ್ಕಳ ಮರಿಗೆ ಒಂದ್ ಎದಕ ಒಂದ್ ಅನುಕೂಲಕ್ಕೆ ಒಂದ್ ಗುಳಿಗಿಗೆ ಆಗ್ಲಿ ಒಂದ್ ಏನ ಆಗ್ಲಿ ಒಂದ್ ಹಾಕ್ಯಾನ್ರಿ ಅದ್ ಆಧಾರ್ ಐತ್ರಿ ಹಾ ಅದ್ರದ್ ಏನ್ ಸಮಸ್ಯೆ ಇಲ್ರಿ ಐತ್ರಿ ಆಯ್ತ್ರಿ ಹಾ ಗಟ್ರದ್ದು ಇದ್ರದ್ದು ಇದ ಒಂದ್ ಸ್ವಲ್ಪ ಸಮಸ್ಯೆ ಇರುದಲ್ರಿ ಇದು ಮತ್ತ ಬಂದ್ರ ಎಲ್ಲಾನು ಬಂದ್ರಿ ಏನು ಇದು ತೊಂದ್ರೆ ಇರಂಗಿಲ್ಲ ಅಂದ್ರಲ್ಲ ಈಗ ಮಗ್ಲ ಹೊಳಿ ಐತ್ರಿ ಹುಳ ಹುಪ್ಪಡಿ ಬರ್ತಾವ ಸ್ವಲ್ಪ ಏನ್ರ ಬೋರ್ಡ್ ಜನ ಸ್ವಚ್ಛ ಮಾಡಿದ್ರ ಬೋರ್ಡ್ ಜನ ಬಂದ್ ಹಂಗ ನಿಂತ್ ತಕೊಂಡ್ರಿ ಏನು ಸ್ವಚ್ಛ ಮಾಡಲ್ರಿ ನೀರ್ ಬಂದ ಕೂತೈತಿ ಮೊದ್ಲಿನ ಮಂದಿ ಪೈಖಾನಿಗೆ ಹೋಗಲ್ಲರಿ ಹೌದ್ರಿ ಹೊರಗ್ ಹೋಗ್ತಾರಿ ಹೊರಗಿನ ಸ್ವಲ್ಪ ಎಲ್ರ ಸ್ವಚ್ಛ ಮಾಡಿದ್ರ ಕಂಟ ಕುಂದಿರ್ತಾರಿ ಮಂದಿ ಕಿರಿಕಿರಿ ಬಾಡ್ರಿ ಇಲ್ಲಿ ಅದನ್ನ ಸ್ವಲ್ಪ ನಮ್ಗ್ ಜಾಗ ಬೇಕಂತ ಕೇಳ್ತೀರಿ ನಾವು ಟಾಯ್ಲೆಟ್ ಹೋಗಾಕೋ ನಿಮ್ಗೆ ಜಾಗ ಇಲ್ಲ ಅಂದ್ರೆ ಇಲ್ರಿ ಟಾಯ್ಲೆಟ್ ಹೋಗಕ್ ಜಾಗ ಇಲ್ಲ ಮತ್ತ ಈಗ ಎಲ್ಲಾದ್ರು ಬೈತಾರಿಲ್ರಿ ಇಲ್ಲಿ ಕುಂದ್ರ ಬೇಡ ಅಲ್ಲಿ ಕುಂದ್ರ ಸ್ವಲ್ಪ ಸ್ವಚ್ಛ ಮಾಡಿದ್ರ ಹುಳ ಉಪ್ಪಡಿ ಕಾಂಗ್ರೆಸ್ ಕಂಟಿ ಗಿಂಟಿ ಸ್ವಲ್ಪ ಸ್ವಚ್ಛ ಮಾಡ್ತಾರ ಮೆಂಬರ್ ಬರಲ್ಲ ರೀ ಏನೇನ್ ಪ್ರಾಬ್ಲಮ್ ಅದಾವ ಅಂತ ನಿಮಗ ಅನ್ಸತ್ ಏನಿಲ್ಲ ಸರ್ ಮಲೇರಿಯಾ ಪ್ರಾಬ್ಲಮ್ ಮತ್ತೇನೈತಿ ಸೊಳ್ಳೆ ಬಾಳ ಸೊಳ್ಳೆ ಭಾಳ ಸರ್ ಸೊಳ್ಳೆ ಭಾಳ ಇವತ್ತು ಈ ಜಾಗ ಕೊಟ್ರಲ್ರಿ ಬೇರೆ ಕಡೆ ಆ ಜಾಗ ಕೊಟ್ಟಾರ ಸರ್ ಅವ್ರ ಜಾಗಕ್ಕೆ ದುಡ್ಡು ಇಲ್ರಿ ಅಷ್ಟೇ ಕನಿ ಮಣ್ಣಿ ಕಟ್ಸಕ್ ಅಷ್ಟು ಕೈ ಮುಖ ಕೊಟ್ರು ಮತ್ತೆ ಅಲ್ಲಿ ಜಾಗ ಕೊಟ್ರಲ್ಲ ಅಲ್ಲಿ ಹೋಗಾಕ ಗೀಗಾಕ ಏನು ಸಂಚಾರ ಸರಿ ಇಲ್ಲ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಬಸ್ ಇಲ್ಲ ಸರ್ ಟಮ್ ಹೋಗ್ಬೇಕ್ರಿ 25 ರೂಪಾಯಿ ಟಮ್ ಬಾಡಿಗೆ ಈ ಮತ್ತೆ ಬಸ್ ಸ್ಟ್ಯಾಂಡ್ ಬರ್ಬೇಕು 20 ರೂಪಾಯಿ ಕೊಡ್ಬೇಕು ಮತ್ತೆ 20 ರೂಪಾಯಿ ಕೊಟ್ಟು ಹೋಗ್ಬೇಕು ಟಮ್ ರೀ ಹ್ಞೂ ರೀ ಬಸ್ ಟೈಮ್ ಸರಿ ರಾಯರಂಗ್ರಿ ಏನ್ ಸರ್ ಅದ್ರ ಸಂಬಂಧ ಇನ್ನು ನೀವು ಇಲ್ಲೇ ಅದಿರಿ ಇನ್ನ ಇಲ್ಲ ಸರ್ ಅದ್ರ ದುಡ್ಡು ಕೊಟ್ಟಿ ಸರ್ ಅವ್ರು ಆ ದುಡ್ಡು ನಮ್ಮ ಮನೆ ಕಟ್ಟ ಆಗಲ್ಲ ಸರ್ ಅದು ಅಷ್ಟು ರೊಕ್ಕ ಕಡಿಮೆ ರೊಕ್ಕ ಕೊಟ್ಟರು ಸರ್ ಅವ್ರು ಅಂದ್ರ ಸೊಳ್ಳೆಗಳ ಸಮಸ್ಯೆ ಇರೋದ ಮಲೇರಿಯಾ ಹೆಚ್ಚಾಗತ್ತೆ ಸೊಳ್ಳೆ ಸರ್ ಹಾವುಗಳು ಭಾಳ ಸರ್ ಭಾಳ ಸಮಸ್ಯೆ ಐತ್ರಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈಗ 2,000 ರೂಪಾಯಿ ಬರತ್ತಲ್ರಿ ಹಾ ಬರಾಕತ್ತ ಹೌದ್ರಿ ಮತ್ತೆ ರೇಷನ್ ಗಿಷನ್ ಎಲ್ಲ ಕರೆಕ್ಟ್ ಬರತ್ತ ಹಾ ಬರತ್ತಾಕ ಈಗ ನಿಮ್ ಏರಿಯಾದಾಗ ಏನ್ ತೊಂದ್ರೆ ಐತ್ರಿ ಏನ್ ಪ್ರಾಬ್ಲಮ್ ಐತಿ ಏನ್ ಇಲ್ರಿ ಎಲ್ಲ ಚಲೋ ಐತ್ರಿ ಹಾ ಚಲೋ ಐತ್ರಿ ಎಲ್ಲ ಸೊಳ್ಳೆಗಿಳಿ ಬಾಳ ಅದಾವ ಅಂತ ಹೇಳ್ತಾರೆ ಸೊಳ್ಳ ಅದಾವ್ ನೋಡ್ರಿ ಏನ್ ಮಾಡ್ಬೇಕು ಮತ್ ಮತ್ ಬ್ಯಾರೆ ಕಡೆ ಜಾಗ ಕೊಟ್ರಲ್ರಿ ಅಕ್ಕ ಹೋಗಿಲ್ರಿ ಅಲ್ಲಿ ಹುಡುಗರು ಬರುದು ಹೋಗುದ್ ಕೆಲ್ಸದ ರೂಢಿ ಆಗಿದ್ದ ಅದ ಹೊಳಿ ದಂಡಿಗೆ ಬಾಳ ಹೊಲಸಾಗೈತ್ ನೋಡ್ರಿ ಸ್ವಲ್ಪ ಕಸ ಅದು ತೆಗ್ಯಾಕ ಹಚ್ಚ್ರಿ ಅಲ್ಲಿ ನೋಡ್ರಿ ಹ್ಯಾಂಗಾಗೈತಿ ಎಲ್ಲಾ ಸಂಡಾಸ್ ಕೊಟ್ಟಾಕ ಲೇಡೀಸ್ಗ ಒಟ್ಟು ತ್ರಾಸ ಆಗಾಕತ್ತೈತ್ರಿ ಹಾವು ಇವನ ಬಾಳ ಅದಾವ ಅಂತ ಅದಾವ್ರಿ ಮತ್ ನೀರ್ ಏನ್ ನಿತ್ತಲ್ಲೇ ಬರುದಲ್ರಿ ಮತ್ತ ಅದೇನ್ ಸ್ವಚ್ಛ ಮಾಡಿದ್ರ ಆ ಕಡೆ ಹೋಗ್ತಾವ್ರಿ ಏನು ಬರುದ ಇಲ್ಲಲ್ರಿ ಮತ್ತ ನಮಸ್ಕಾರ ಅಮ್ಮಾರ ಈಗ 2,000 ರೂಪಾಯಿ ಬರಾಕತ್ತವಲ್ಲ ನಿಮ್ಗೆ ಬರತ್ತವನ್ರಿ ಚಲೋ ಅನುಕೂಲ ಆಗೈತೆ ಈಗ ಏನ್ ಪ್ರಾಬ್ಲಮ್ ಐತ್ರಿ ನಿಮ್ ಏರಿಯಾದಾಗ ತೊಂದ್ರೆ ಏನಾಗೈತಿ ಏನು ಗೊತ್ತಾಗುದಿಲ್ಲಪ್ಪ ಯಪ್ಪ ಅಲ್ಲಿ ಏನ್ ಕಾಸ್ಟ್ ಏನ್ ಅನ್ಸಕತ್ತದ ಅಂತ ಇಲ್ಲಿ ಮೆಂಬರ್ ಬರ್ತಾರಲ್ರಿ ಏನ್ ಯಾವಾಗಾರ ಒಂದ್ ಬರ್ತಾನೆಪ್ಪ ಒಂದ್ ಹರ್ಕತ್ತಿದ್ದಾಗ ನೀವ್ ಮಾತಾಡ್ರಿ ನಮಗೆ ಇಲ್ಲಿ ಹೇಳ್ರಿ ಇದು ಪೆನ್ಷನ್ ಅಂತ ಐತ್ರಿ ಪೆನ್ಷನ್ ಆಟ ಹಾ 2,000 ರೂಪಾಯಿ ತಗೊಲ್ಲ ನೀವು ಇಲ್ರಿ ಲೈಟ್ ಅದಾವಿಲ್ರಿ ಇಲ್ರಿ ಲೈಟ್ ಇಲ್ಲ ಹೋಗೈತ್ರಿ ಇಲ್ಲಿ ಇಲ್ರಿ ಹೋಗಿ 8-10 ದಿವಸ ಆತ್ರಿ ನಮಸ್ಕಾರ ಅಕ್ಕವ್ರೆ ಈಗ 2,000 ರೂಪಾಯಿ ಎಲ್ಲ ತಗೊಳತ್ತೀರಿ ನಮ್ದಿಲ್ರಿ ಬರಂಗಿಲ್ಲ ಬರಂಗಿಲ್ಲ ನಮ್ದು ರೇಷನ್ ಕಾರ್ಡ್ ಬಂದಾಗೈತಿ ಅದಕ್ಕೆ ಬರ್ತಾ ಇಲ್ಲ ಅಕ್ಕವ್ರ ಇಲ್ಲಿ ಏನ್ ಪ್ರಾಬ್ಲಮ್ ಅನ್ಸತ್ರಿ ನಿಮ್ ಏರಿಯಾದಾಗ ಏನಿಲ್ರಿ ನೀರಿಂದದ ಎಲ್ಲಾ ಅನುಕೂಲ ಐತ್ರಿ ನೀರ್ಲ ದಿನ ಬರ್ತಾವ್ರಿ ನೀರ್ ಬರ್ತಾವ ಲೈಟ್ ಇಂದ ಏನಿಲ್ಲ ಎಲ್ಲಾ ಐತ್ರಿ ಮತ್ತೆ ಈ ಸೊಳ್ಳೆಗಿಳಿ ಬಾಳ ಅದಾವ ಹಂಗ ಅಂತ ಬಾಳ ಹೇಳ್ತಾರಲ್ರಿ ಹಂಗೇನ್ ಇಲ್ಲ ಬಿಡ್ರಿ ಎಲ್ಲ ಕ್ಲೀನ್ ಐತ್ರಿ ನಿಮ್ ಜಾಗ? ಗುಡ್ಡಾಟದ ಹಚ್ತೀವ್ರಿ ಎಲ್ಲಾ ಮಾಡ್ತೀವಿ ಮತ್ ಇರುದಲ್ರಿ ಎಲ್ಲಾ ಕಡೆ ಒಂದ್ ಏನಂದ್ರಿ ಇಲ್ಲಿ ಸೊಳ್ಳೆ ಬಾಳ ಅದಾವ್ರಿ ಹಾವು ಬಾಳ ಬರ್ತಾವ್ರಿ ಹಂಗ ತಳಗ ಮಾಲ್ರಿ ಮುನ್ಗಡೆ ಆಗೈತಿಲ್ರಿ ಒಳಗಡೆ ಆಗೈತ್ರಿ ಮನಿಗೊಳಗ್ ಬಿದ್ದಾವ ಮತ್ತೆ ಬರುವ ಮಾಡುವ ಇಲ್ರಿ ಚಲೋ ಚಲೋ ಜಾಗಕ್ಕ ಬರ್ತಾವ ಮತ್ ಇಂತಲ್ಲಿ ಮೆಂಬರ್ ಬರ್ತಾರ ಇಲ್ಲಿ ಯಾವಾಗನ ಅಷ್ಟರಿ ಬರ್ತಾರ್ರಿ ಅನುಕೂಲ ಐತ್ರಿ ಎಲ್ಲಾ ಏನ್ ಇಲ್ರಿ ಏನ್ ಸಮಸ್ಯೆ ಇಲ್ಲ ಅಂತ ನೀವು ಅವ್ರ
ಹ್ಞೂ ಏನ್ರಿ ನಿಮ್ದು ಓಣ್ಯಾಗ ಏನ್ ಸಮಸ್ಯೆ ಐತಿ ನಿಮಗೆ ಏನ್ ತೊಂದ್ರೆ ಐತಿ ಅಂತ ಕೇಳಕ್ ಬಂದಿದ್ ನೋಡ್ರಿ. ನಮಗ್ರೆ ಹ್ಞೂನ್ರಿ. ನಮಗ್ ನೀರಿಂದ ಒಂದ್ ತೊಂದ್ರೆ ಐತಿಪ್ಪ, ಗಟಾರ ಒಂದ್ ಹಸನಿಲ್ಲ, ನೀರ್ ಯಾಕ ತೊಂದ್ರೆ ರೀ? ನೀರ ಬರುದಿಲ್ಲ ಇಲ್ಲಿ. ಮ್ಯಾಗ ಆಗತ್ತಂತ ಹಂಗಾಗತ್ತೆ ಹೆಂಗ್ರಿ? ಹೆಂಗ ಒಟ್ಟ ನೀರ ಬರುದಿಲ್ಲ. ಕೊಡದ್ಲೆಲ್ಲ ಹೊರದ್ ನಾವ್ ಇಲ್ಲಿ. ಮೊದಲು ಬರ್ತಿದ್ವು ರೀ? ಮೊದಲು ಇಲ್ರಿ, ಒಟ್ಟ ನೀರ ಬರೋದಿಲ್ಲ ಇಲ್ಲಿ? ಇಲ್ರಿ. ಒಟ್ಟು ಕೆಳಗಿದ್ದನ ತಗೊಂಡ್ಬರ್ಬೇಕಂದ್ರೆ ಕೆಳಗಿಂದ ತರುದು. ಈ ಕರೆಂಟ್ ಇಂದು ಅದು ಇದು ಏನ್ ಸಮಸ್ಯೆ ಇಲ್ಲ? ಕರೆಂಟ್ ಬರ್ತಾವ ಇಲ್ಲಿ ಕರೆಕ್ಟ್ ಆಗಿ? ಹಾ ಇರ್ತಾವ್ರಿ, ಒಮ್ಮೆ ಹೋಗಿರ್ತಾವ. ಮೆಂಬರ್ ಬರ್ತಾರ? ನೇಬರ್ ಈ ಓಣಿಗೆ ಯಾರು ದಿಕ್ಕ ಇಲ್ರಿ. ಒಟ್ಟ ಯಾರು ಬರ್ತಾರ ಯಾರು ಇಲ್ಲ ಅಂತ ಹೇಳಿ. 2000 ರೂಪಾಯಿ ತಗೊಂತಿರಲ್ಲ? 2000 ರೂಪಾಯಿ ತಗೊಳ್ತೀವ್ರಿ. ಬರ್ತಾವ? ಬರ್ತಾವ್ರಿ. ಈಗ ಎಷ್ಟ್ ದಿನ ಆತ್ ಬಂದ್? ಈಗ 2 ದಿನ ಆತ್ ನೋಡ್ರಿ. ಬಂದಾವ? ಮೊದಲ 3 ತಿಂಗಳು ಬಂದಿಲ್ರಿ. 3 ತಿಂಗಳು ಬಂದಿಲ್ರಿ ಅವ್. 3 ತಿಂಗಳು ಬಂದಿದ್ದಿಲ್ಲ? ಈಗ ಬಂದಾವ್ರಿ. ಈಗ ತೊಗೊಳತ್ತೀರಿ? ತಗೊಳತ್ತೀವ್ರಿ. ಓಕೆ ಓಕೆ. ಈ ಬಸ್ ಫ್ರೀ ಐತಲ್ಲ ಎಲ್ಲಾ ಕಡೆ ಅಡ್ಡಾಡ್ತಿರಿಲ್ಲ? ಎಲ್ಲಿ ಅಡ್ಡಾಡ್ನೋ ಯಪ್ಪ, ಯಾವ ಊರಿಗೆ ಹೋಗುನು? ಹೋಗಾರ ಹೊಕ್ಕಾರ್ರಿ. ಆತ್ ಬಿಡ್ರಿ, 2000 ರೂಪಾಯಿ ಬರಾಕತ್ತಾವಲ್ಲ, ಅನುಕೂಲ ಆಗೈತಿ? ಬರಾಕತ್ತಾವ್ರಿ, ಅನುಕೂಲ ಆಗೈತಿ. ಇಲ್ಲ ಇದೇ ಇಲ್ಲ. ಅವು ಯಾವಾಗ ಇದು ಏನೂ ವ್ಯವಸ್ಥೆನೇ ಇಲ್ಲ. ಲೈಟ್ ಸರಿಯಾಗಿರಂಗಿಲ್ಲ. ಮತ್ತೇನು ಮೆಂಬರ್ನ ಕೇಳೋ ವ್ಯವಸ್ಥೆ ಏನು ಮಾಡಲ್ಲ? ಅಲ್ಲ ಅಲ್ಲ ಮೆಂಬರ್ ತಿಳ್ಕೊಂಡು ಬರ್ಬೇಕು. ಓಟ್ ಬೇಕಂದಂಗ ಇಷ್ಟು ಬರ್ತಾರ, ಆಮೇಲೆ ಮಾರಿನೇ ತೋರ್ಸಂಗಿಲ್ಲ. ಮತ್ತೇನ್ ಹೇಳ್ಬೇಕಿನ್ನ? ಇಲ್ಲಿ ಅಲ್ರಿ ಸೊಳ್ಳಿ ಪಳ್ಳಿ ಎಲ್ಲ ದೊಡ್ಡ ಪ್ರಾಬ್ಲಮ್ ಅದಾವ ಅಂತೆಲ್ಲ ಕೇಳಿದ್ದೇನೆ. ಎಲ್ಲ ಸಾಕಷ್ಟು ಸಮೃದ್ಧಿ ಅದ. ಅದ್ರ ಬಗ್ಗೆ ಏನೋ ಕಾಮೆಂಟ್ಸ್ ಮಾಡುವಂತ ಪರಿಸ್ಥಿತಿನೇ ಇಲ್ಲ. ಅದೇ ಸಮೃದ್ಧಿ ಅಂತ ಹೇಳ್ತೀರಿ ನೀವು? ಮತ್ತ ಅದೇ ಸಮೃದ್ಧಿ, ಅದ್ರೊಳಗೆ ಜೀವನ ಮಾಡ್ಲಿಕತ್ತೀವಿ. ಇಲ್ಲಿ ನೀರಿಂದ ಅಸ್ತವ್ಯಸ್ತ ಎಲ್ಲಾ ಹೊಲಸ್ ರಾಡ್ರಿ, ನೀರಾಗ ನೋಡ್ರಿ ಇವೆಲ್ಲ ಸೊಳ್ಳಿ ಮನ್ಯಾಗ ಕೂಡಾಕ್ ಕೊಡೋದಿಲ್ರಿ ಅಷ್ಟು ಸೊಳ್ಳಿ. ಇದೆಲ್ಲಾ ಪೂರ ಬೋರ್ಡಿಗೆ ಹಚ್ಚಿ ತೆಗದಾರ್ರಿ, ಆದ್ರೂ ಸಹಿತ ಪೂರ ಇದೆಲ್ಲ ಅರ್ಧ ಮರ್ಧ ತೆಗದ್ ಹೋಗ್ಯಾರ, ಪೂರಾ ತೆಗದೇ ಇಲ್ರಿ ಅವ್ರು. ಏನ್ ಪೂರ ಸ್ವಚ್ಛ ಮಾಡೇ ಇಲ್ರಿ ಅದನ್ನ, ಅರ್ಧ ಮರ್ಧ ಸ್ವಚ್ಛ ಮಾಡ್ಯಾರ ಹೋಗ್ಯಾರ. ಇಲ್ಲಿ ಕೂಡಾಕ್ ಆಗುದಿಲ್ರಿ, ಅಷ್ಟು ಹೊಳ್ಳಿ ಸೊಳ್ಳಿ ನೋಡುವಂಗಿಲ್ರಿ. ಅವ್ ಲೈಟಿನ ಹುಳಾನು ಹಂಗ, ಸೊಳ್ಳಿನು ಹಂಗ. ಈಗ ಅವ್ರು ಏನಂತಾರ, ಈ ಮುಳುಗಡೆ ಆಗೈತದ, ಅವ್ರಿಗೆ ಬ್ಯಾರೆ ಜಾಗ ಕೊಟ್ಟಿವ್ ನಾವು, ಅಲ್ಲಿ ಹೋಗ್ಬೇಕ ಅವ್ರು, ಇಲ್ಲಿ ಇರಬಾರ್ದಿತ್ತು ಅಂತಾರ್ರಿ ಅವ್ರು. ಅಂತಾರಿ ಮತ್ತ ಇರು ಮಟಾರ ಬೇಕಲ್ರಿ, ಕಟ್ಟಿಸ್ಕೊಳಕ ನಮಗ ಅನುಕೂಲ ಬೇಕಲ್ಲ, ಹೌದಲ್ರಿ? ಅಲ್ಲಿ ಈಗ ಇಲ್ಲದಿರಿ, ಅಲ್ಲೇ ನಿಮ್ಗೆ ಕಟ್ಸೋ ಅನುಕೂಲ ಆಗಿಲ್ಲ, ಅದಕ್ಕೆ ಇಲ್ಲದಿರಿ. ಸೊ ಅದಕ್ಕೆ ಇಲ್ಲಿ ಜನರ ಅದಾರ ಅಂದ್ರೆ ಅವ್ರು ಬರ್ಬೇಕು, ಬಂದ್ ಇಲ್ಲಿ ಹುಳ ಒಂದ್ ಹೊಡಿದಾಗ್ಲಿ, ಔಷಧ ಹೊಡಿದಾಗ್ಲಿ ಸ್ವಲ್ಪ ನೋಡ್ಬೇಕಲ್ರಿ. ಯಾರು ಇಲ್ಲಿ ಆರಿಶ್ ಬಂದವ್ರ ಸಹಿತ ಯಾರು ಹಣಿಕಾಕ ದಿಕ್ಕಿಲ್ರಿ. ಇಲ್ಲಿ ಯಾರು ಈ ಓಣಿಗ್ ಬರಾಕ ತಯಾರಿಲ್ರಿ. ಇಲ್ಲಿ ಮುಳುಗಡೆ ಐತಂದ್ರ ಇರು ಮಟಾರ ಬಡ್ರು ಮತ್ತೆ ದುಡ್ಕೊಂಡ್ ತಿನ್ನುವಂತ ಮತ್ತ ಕಟ್ಟಿಸ್ಲಾರ್ದಕ್ಕ ಅನಾನುಕೂಲ ಇರ್ಲಾರ್ದಕ್ಕ ಇಲ್ಲಿ ಬಂದಿದ್ದಲ್ರಿ, ಹೌದಲ್ಲ? ಈಗ ಮತ್ತೆ ರೊಕ್ಕ ಇತ್ತಂದ್ರ ಹೋಗಿ ಕಟ್ಟಿಸ್ಕೊಂಡ್ ನಾವು ಇರ್ತಿದ್ದೇವ್ರಿ. ಏನ್ ಮತ್ ಮುಳುಗಡೆ ಏರಿಯಾ ಐತಂದ್ರ ಮತ್ ಇದ್ರೋಗ ಬಿದ್ದು ಸಾಯೋನ್ರಿ, ಇಲ್ಲಿ ಹೇಳೋಣ್ರಿ. ಹಾ ರೀ, ಇದ್ದವ್ರಿಗೆ ಅನುಕೂಲ ಮಾಡಿ ಕೊಡ್ಬೇಕ್ರಿ ಅವ್ರು. ಹಾ ಏನ್ರಿ ಈಗ ಈ ಮುನ್ಸಿಪಾಲ್ಟಿ ಸ್ವಚ್ಛ ಮಾಡಾಕ ಅದಕ್ಕೆ ಇದಕ್ಕಾಗೆಲ್ಲ ಬರ್ತಾರೆ. ಈಗ ಬರುದಿಲ್ರಿ. ಈಗ ನಡ್ಬಾರ್ಕ್ ಒಂದ್ 4 ದಿವ್ಸ ಕೊಟ್ಟು ಕಳ್ಸ್ದಾಗ ಮಾಡಿದ್ರು, ಮತ್ತೆ ಈಗ ನೋಡ್ರಿ ಇವೆಲ್ಲ ಗಟಾರ್ ತುಂಬ್ಯಾವು, ಏನೋ ಒಟ್ಟ ತೆಗಿಯೋದನ ಇಲ್ರಿ ಅವ್ರು. ಬಂದ್ ಅಟ್ಟು ಪೂರ ಇಲ್ಲೇ ರೀ ವಾಸನಿ, ಏನು ಹೊರಗ್ ಕೂಡಾಕ್ ಆಗುದಿಲ್ರಿ, ಅಟ್ಟ ಪರಿ ಹೊಲಸ್ ವಾಸನಿ. ಸಂಡಾಸ್ ಕೂಡಾಕ್ ಸಹಿತ ಇದು ಅನುಕೂಲ ಇಲ್ರಿ, ಒಟ್ಟ ಅನುಕೂಲ ಇಲ್ರಿ. ಇಲ್ಲೇ ಕೂತ್ ಹೋಗ್ತಾರ ಹೆಣ್ಮಕ್ಳು. ಜಾಗನೇ ಇಲ್ಲ ಅಂದಿಂದ ಎಲ್ಲಿ ಹೋಗ್ಬೇಕ್ರಿ? ಮುಳುಗಡೆ ಏರಿಯಾ ಐತಂತ ಇದಕ್ ಯಾರು ಈಗ ನಿಮ್ ಮನಿ ಮುಂದ್ ಕುಂತಾರಿಗೂ ನೀವು ಏನು ಅನ್ನಕ್ ಬರಲ್ಲ. ಏನ್ ಹಿಂಗಾಗೈತ್ರಿ, ಮುಳುಗಡೆ ಆಗೈತಿ, ನಾವೇನ್ ಮಾಡೋಣ್ರಿ? ಜಾಗ ಇಲ್ಲ ಅಂತಾರ್ರಿ ಅವ್ರು. ಮತ್ ಅದಕ್ ನಾವ್ ಏನ್ ಆನ್ಸರ್ ಕೊಡ್ಬೇಕು ಹೇಳಿ ನೋಡೋಣ್ರಿ? ಬಾಳ ಸಮಸ್ಯೆಗಳ ಸಮಸ್ಯೆ ಅದಾವ್ರಿ. ಅದಕ್ಕ ಅದನ್ನ ಅವ್ರ ಅನುಕೂಲ ಮಾಡಿ ಕೊಡ್ಬೇಕು. ಯಾರು ಬರಾಕ ತಯಾರಿಲ್ರಿ ಇಲ್ಲಿ. ಮನೆ ಬಂದ್ ತಗದಾರ್ರಿ, ತಗದ್ರುನು ಸಹಿತ ಮತ್ ಈ ಜಾಗನ ಇಲ್ರಿ ಅವ್ರಿಗೆ. ಸಂಡಾಸಕ್ ಕೂಡಾಕ ಜಾಗ ಇಲ್ಲ ಮುಳುಗಡೆ ಆದವ್ರಿಗೆ. ಅದಕ್ಕ ಒಂದ್ ಸ್ವಲ್ಪ ಅನುಕೂಲ ಮಾಡಿಕೊಟ್ರ ಅಂದ್ರ ಇರು ಮಟಾರ ಇರ್ತೀವ್ರಿ. ಮತ್ ಯಾವಾಗ ಮುಳುಗಡೆ ಆಕೇತ ಅದ್ರ ಕೂಡ ನಾವು ಹೋಗ್ತೇವಂತ. ಈಗ MLA ಎಲೆಕ್ಷನ್ ಆದಾಗ ಅವ್ರೆಲ್ಲಾ ಬಂದಿದ್ರಿ ಇಲ್ಲೆಲ್ಲ ಓಟ್ ಕೇಳಾಕ, ಇದಕ್ಕೆಲ್ಲ ಬಂದಿದ್ರು. ಆ ಟೈಮ್ದಾಗ ಎಲ್ಲಾರು ಸಂಧಿ ಎಲ್ಲೆಲ್ಲದಾವ್ ಮನಿಗಳು ಆರಿಸ್ಕೊಂಡ್ ಬರ್ತಾರೆ. ಬಡತನ ಇತ್ತಂದ್ರ ಅವ್ರಿಗೆಲ್ಲಾ ತಮಗ ಇಲೆಕ್ಷನ್ ಓಟ್ ಬೇಕಾಗಿರ್ತಾವಲ್ರಿ, ಅದ್ರ ಸಲಹೆ ಬರ್ತಾರ್ರಿ ಅವ್ರು. ಮತ್ ಅದು ಮುಗಿತಂದ್ರ ಯಾರು ಹಣಿಕೆ ಹಾಕೋದಿಲ್ರಿ ಇಲ್ಲಿ. ಹಂಗೈತ್ ಪರಿಸ್ಥಿತಿ ಇಲ್ಲಿ. ನೋಡಿನಲ್ರಿ ನಾನು. ಈಗ ಇದು ನೋಡ್ಕೊತ ಬಂದಿರಿಲ್ರಿ ಅಲ್ಲಿ. ಇದು ನಮ್ ಬಾಗಲಕೋಟೆ ಹೌದಲ್ಲ ಅನ್ಸಕತೈತಿಲ್ರಿ. ಅದಕ್ಕೆ ಇದನ್ನ ಯಾರು ಅದಕ್ಕೆ ಕೇರ ಮಾಡಾಕ್ ತಯಾರಿಲ್ರಿ. ಮುಳುಗಡೆ ಐತೆ ಅಂದ್ರ ಮುಳುಗಡೆ ಜನಾನು ಅಲ್ಲೇ ಅದಾರ, ಅಲ್ಲೇ ಬಿದ್ದು ಸಾಯಲ್ರಕಂತಾರ ಏನಂತಾರ ಗೊತ್ತಿಲ್ರಿ ಅದನ್ನ. ಅದು ಅವ್ರು ತಿಳಿಬೇಕ್ರಿ. ಅದು ಅನುಕೂಲ ಮಾಡಿ ಕೊಡ್ಬೇಕು ನಮಗ. ಯಾಕಂದ್ರ ಬಡಬಗ್ರು ಮನಿ ಕಟ್ಟಿಸ್ಕೊಳ್ಳೋ ಅಷ್ಟು ಕೆಪಾಸಿಟಿ ಬೇಕಲ್ರಿ. ಇದ್ದವ್ರು ಕಟ್ಟಿಸ್ಕೊಂಡ್ ಹೋಗ್ಯಾರಿ, ಇರ್ಲಾರ್ದವ್ರು ಏನ್ ಮಾಡ್ಬೇಕು ಹೇಳ್ರಿ? ಈಗ ಹೆಂಗೈತ್ರಿ ಇಲ್ಲಿ ಪರಿಸ್ಥಿತಿ? ಹೆಂಗೈತಿ ನೋಡ್ರಿ ಪರಿಸ್ಥಿತಿ ಇಂತದ ನೋಡ್ರಿ ಪರಿಸ್ಥಿತಿ ಅಂದ್ರ. ಬೇಕಾದ್ರ ರಾತ್ರಿ ಹೆಂಗ್ ಮಕ್ಕೋತೀವ ಏನ್ರಿ ನಾವ್? ದೇವ್ರ ಬಲ್ಲಾರಿ ನಮಗ.
ಮುಂಜಾನೆ ಎದ್ದೇನ ಗೆದ್ದೇನ ಅಂತಾರಲ್ರಿ ಹಂಗೈತ್ ನೋಡ್ರಿ ನಮ್ ಪರಿಸ್ಥಿತಿ. ಅಲ್ರಿ ಈಗ ನೀರ ಇಲ್ಲೇ ಐತಿ, ತುದಿಕ ನೀರ್ ಐತಿ, ಅದ್ರ ಮಗ್ಲ ನಿಮ್ ಮನಿ ಐತಿ. ಮನಿ ಅದಾವ್ರಿ ಮತ್ತೇನ್ ಮಾಡುದ್ರಿ ಮತ್ ಮನಿ ಇರ್ಲಾದವ್ರಿಗೆ ಮನಿ ಮತ್ ಅದೀವ್ರಿ ಮತ್ತೇನ್ ಮಾಡ್ಬೇಕ್ರಿ. ಎಲ್ಲಿ ಹೋಗ ಅಂತಾರ್ದಂಗ ಅದೀವ್ರಿ ನಾವೀಗ. ಎಲ್ಲಿ ಯಾರಂತ ಕರ್ಕೊಂತಾರ ನಮ್ಮಂತವ್ರಿಗೆ ಹೇಳ್ರಿ. ಅಂತ ಪರಿಸ್ಥಿತಿ ಬಂದದ. ಹೋಗ ಅಂತಾರ ಎಲ್ಲಿ ಅಂತ ಹೋಗ್ಬೇಕ್ರಿ ನಾವ್. ಏನಿರ್ಲಾದವ್ರ ನಾವ್ ಅದೀವ್ರಿ. ನಮ್ ಮನ್ಯಾಗ ಗಂಡ ಮಕ್ಳ ಏನ ಅದಾರ ಸರ ಇಲ್ರಿ ಏನ್ ಮಾಡುದ್ರಿ ಮತ್ ಕುಡುಕರ್ ಗಂಡುಗಳು ನಾವ್ ಸಂಸಾರ ಮಾಡ್ಕೊಂತ ಇದ್ದೀವ್ರಿ. ಮತ್ತೇನ್ ಮಾಡುದ್ ಹೊಟ್ಟಿ ತುಂಬುದ 7-11 ಆಗೇತ್ರಿ. ಮತ್ತೆ ಎಲ್ಲಿ ಹೋಗ ಅಂತಾರ ಎಲ್ಲಿ ಹೋಗ್ಬೇಕ್ರಿ. ಅದಕ್ಕ ಸುಮ್ ಬಿಟ್ಟು ನೋಡ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿನ ಅಂದ್ರೆ ವಾರ್ಡ್ ನಂಬರ್ 1 ಅಂತ ಹೇಳಲಾಗ್ತಿದೆ ಇದು ಮೊದಲು, ಬಟ್ ಈಗೇನೋ 12 ಏನೋ ಆಗಿದೆ ಅಂತೆ. ಸೊ ಯಾವ ತರ ಪರಿಸ್ಥಿತಿ ಇದೆ ಇಲ್ಲಿ ಅಂತಂದ್ರೆ, ಈ ಹೊಳೆಯ ಪಕ್ಕಕ್ಕೆ ಇವರ ಮನೆಗಳಿರುವಂತದ್ದು. ಇವರಿಗೆ ಜಾಗ ಬೇರೆ ಕಡೆ ಕೊಟ್ಟಿದ್ದಾರೆ, ಆದ್ರೆ ಅವರಿಗೆ ಮನೆಯನ್ನ ಕಟ್ಟಿಸಿಕೊಂಡು ಅಲ್ಲಿ ಇರ್ಲಿಕ್ಕೆ ಅನುಕೂಲಕರವಾಗಿಲ್ಲ. ಯಾಕಂತಂದ್ರೆ ಅವರ ಮನೆಯ ಪರಿಸ್ಥಿತಿನೂ ಸಹ ಅಷ್ಟೇ ಶೋಚನೀಯವಾಗಿರುವಂತದ್ದು. ಬಡ ಜನ. ಸೊ ಅವರೆಲ್ಲ ಬೇರೆ ಕಡೆ ಹೋಗಿಲ್ಲ, ಈಗಲೂ ಸಹ ಇಲ್ಲೇ ಇದ್ದಾರೆ. ಸೊ ಅವರು ವಾಸ ಮಾಡೋದು ಅಥವಾ ಇವತ್ತಿನ ಜೀವನ ನಡೆಸುವುದು ಅವ್ರಿಗೊಂದಿಷ್ಟು ದುರದೃಷ್ಟಕರ, ಒಂದು ಕಷ್ಟಕರ. ಸೊ ಆ ನಿಟ್ಟಿನಲ್ಲಿ ಇರಬೇಕಾದ್ರೆ ಇವತ್ತು ಇನ್ನೊಂದು ಮನೆಯನ್ನ ಕಟ್ಕೊಂಡು ಅಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ಅವ್ರಿಗಿಲ್ಲ. ಸೊ ಇಲ್ಲಿ ಅನೇಕ ಜನ ಬಾಗಲಕೋಟೆಯ ಈ ಮೊದಲನೇ ಜಾಗ ಇದು, ಬಾಗಲಕೋಟೆ ಅಂದ್ರೆ ಇದೇ ಜಾಗ. ಸೊ ಇಲ್ಲಿ ವಾಸ ಮಾಡುವಂತಹ ಜನರಿಗೆ ಕನಿಷ್ಠ ಜೀವನ ನಡೆಸಲಿಕ್ಕೆ ಒಂದಿಷ್ಟು ಅನುಕೂಲಕರವನ್ನ ಮಾಡಬೇಕು ಇಲ್ಲಿನ ಮೆಂಬರ್ಗಳು ಅಂತಕ್ಕಂಥದ್ದು. ನಂತರ ಇಲ್ಲಿ ಮುನ್ಸಿಪಾಲಿಟಿನೂ ಸಹ ಈ ಕಡೆ ಹೊಳ್ ನೋಡ್ತಾ ಇಲ್ವಂತೆ. ಇಲ್ಲಿನ ಗಟರ್ಗಳನ್ನು ಸಹ ಅವರೇ ಇಲ್ಲಿನ ಜನನೇ ಸ್ವಚ್ಛ ಮಾಡ್ಕೊಳ್ತಾ ಇದ್ದಾರೆ. ಸಂಜೆ ಆದ್ರೆ ಸಾಕು ಹೆಚ್ಚು ಸೊಳ್ಳೆಗಳು ಬರ್ತವೆ, ಮಲೇರಿಯಾ ಅಂತ ಪ್ರಾಬ್ಲಮ್ಗಳು ಇಲ್ಲಿರ್ತವೆ. ನಂತರ ಅವರ ಮನೆ ಎದುರುಗಡೆನೆ ಅನೇಕ ಜನ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆಯನ್ನ ಮಾಡ್ತಾ ಇರೋದು. ಅವರಿಗೂ ಸಹ ಒಂದು ಜಾಗ ಇಲ್ಲ. ಹೀಗಾಗಿ ಇಲ್ಲಿನ ಜನ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ಇಲ್ಲಿ ಒಂದು ಸಾರ್ವಜನಿಕ ಶೌಚಾಲಯವೂ ಸಹ ಇಲ್ಲ. ಈ ಕಡೆ ಕ್ಷೇತ್ರದ ಶಾಸಕರು ಸಹ ಈ ಕಡೆ ಒಂದು ಗಮನವನ್ನ ಕೊಡಬೇಕು. ಆ ನಿಟ್ಟಿನಲ್ಲಿ ಹಳೆಯ ಬಾಗಲಕೋಟೆ ಏನಿದೆ, ಸೊ ಮುಳುಗಡೆ ಆಗಿರ್ತಕ್ಕಂತಹ ಬಾಗಲಕೋಟೆ ಏನಿದೆ, ಅದನ್ನ ಇಲ್ಲಿನ ಜನರಿಗೆ ಒಂದಿಷ್ಟು ಜೀವನವನ್ನ ಕಲ್ಪಿಸಿಕೊಡ್ಬೇಕಾಗಿದೆ. ನಮ್ಮ ಜೊತೆ ವಾರ್ಡ್ ನಂಬರ್ 12ರ ಕಾಜಿ ಸಾಬ್ ಅವರು ಇದ್ದಾರೆ. ಸೊ ಅವರ ಒಂದು ವಾರ್ಡ್ ಬಗ್ಗೆ ಮಾತನಾಡ್ತಾರೆ ಇವತ್ತು. ಸರ್, ಈಗ ತಮ್ಮ ವಾರ್ಡಲ್ಲಿ ಅನೇಕ ಸಮಸ್ಯೆಗಳು ಇವೆ. ಸೊ ಅಲ್ಲಿ ಹೇಳಿದ ಒಂದು ಜನ ಏನಂತಂದ್ರೆ, ನಮ್ಮ ಮೆಂಬರು ಇಲ್ಲಿ ಅನೇಕ ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ, ಮತ್ತೆ ಇಲ್ಲಿ ಬಂದು ನಮಗೆ ಒಂದು ರೀತಿ ಸಹಕಾರವನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲೊಂದು ಸಮಸ್ಯೆಗಳು ಇದೆ ಅಂತಕ್ಕಂಥದ್ದು. ಸೊ ಅದಕ್ಕೆ ತಾವೇನು ಹೇಳ್ತೀರಿ? ಇಲ್ಲೊಂದು ಸಮಸ್ಯೆ ಅಂತಂದು ಸರ್ ನಾವೇನು ಹೇಳೋರು, ಪ್ರತಿಯೊಬ್ಬರಿಗೆ ಏನೈತಲ್ಲ ನಮ್ಮ ಸಮಸ್ಯೆ ನಾವು ಬಗೆಹರಿಸ್ಬೇಕನ್ನೋ ವಿಚಾರ ನಾವು ಮಾಡ್ಕೋಬೇಕು. ಒಳ್ಳೆ ಏನೈತಲ್ಲ ಮುಂಜಾನೆ ಏನೈತಲ್ಲ ಮಾರ್ನಿಂಗ್ ಮುನ್ಸಿಪಾಲಿಟಿಲಿಂದ ಏನೈತಲ್ಲ ಪ್ರತಿ ಮನೆಗೂ ಗಾಡಿ ತಿಳಿಸ್ತೀವಿ. ಆ ಗಾಡಿಯಲ್ಲಿ ನೀವು ಕಸ ಪಸ ಹಾಕಿದ್ರೆ ಎಲ್ಲ ಏನೈತಲ್ಲ ಸ್ವಚ್ಛದಾಗಿರ್ತೀವಿ. ಹೊಳೆ ಏನೈತಲ್ಲ ನೀರು ಬಸದ ನಿಮ್ಮ ಮುರಿಯೊಳಗೆ ಹಾಕಿದ್ರೆ ಏನಂತಲ್ಲ ಕಿಟಾಣುಗಳು ಆಗಲ್ಲ. ಹಿಂಗಾಗಿ ಏನಂತಲ್ಲ ಪ್ರತಿಯೊಂದು ಮನೆಗೂ ನಾವು ಹೇಳ್ತೀವಿ. ಆದ್ರೆ ನಾವು ಸ್ವಚ್ಛ ನಾವು ಜನ ಕಾಪಾಡ್ಕೋಬೇಕಂತೇಳಿ ಅವ್ರಿಗೆ ನಾವು ಮನವಿ ಮಾಡ್ಕೊಂಡ್ವಿ ಅಂತೇಳಿ ಈ ಥರ ಮಾತಾಡಿದ್ವಿ. ಮತ್ತೊಂದು ಏನತ್ತಲ್ಲ ನಮ್ಮ ಮುಳುಗಡೆ ಏರಿಯಾ ನೀರಿಂದು ಏನತ್ತಲ್ಲ ಭಾಳ ನೀರು ಬಂದು ಏನತ್ತಲ್ಲ ಇಲ್ಲಿ ನೊರಜ್ಗುಡುಗುದು ಭಾಳ ಸಮಸ್ಯೆಗಳು ಅದಾವೆ. ಹಿಂಗಾಗಿ ಏನಂತಲ್ಲ ಮುನ್ಸಿಪಾಲ್ಟಿಯವರು ಏನತ್ತಲ್ಲ ವಾರದಾಗ 15 ದಿವಸಕ್ಕೊಮ್ಮೆ DDT ಪುಡಿನೂ ಓಡಿಸ್ತಾರೆ. ಇಲ್ಲಿ ಅಷ್ಟೇ ಏನು ಸಾದಷ್ಟು ನಾವೇನತ್ತಲ್ಲ ನಗರಸಭೆ ಸದಸ್ಯ ಆಗಿ ನಗರಸಭೆಯಲ್ಲಿಂತ ಏನು ಬರುವಂಥ ಕೆಲಸ ನಾವು ಏನತ್ತಲ್ಲ ಸಹಕಾರ ಮಾಡಿ ಮಾಡಿಸ್ಕೊಳಾಗುತ್ತೆ. ಬೀದಿ ದೀಪಗಳು ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರು ಸರ್, ಅದೊಂದು ಸರ್ ಬೀದಿ ದೀಪ ಏನಂತ ಸರ್ ಆಲ್ಮೋಸ್ಟ್ ಏನಂತಲ್ಲ ಈಗ LED ಬಲ್ಪ್ ಅದಾವೆ. LED ಬಲ್ಪ್ ಅವು LED ಬಲ್ಪ್ ಏನ ಸರ್ ಹಾಕಿದ ತಕ್ಷಣ ಏನೈತಲ್ಲ 15 ದಿವಸಕ್ಕೆ ತಿಂಗಳಿಗೆ ಏನೈತಲ್ಲ ಪ್ರಾಬ್ಲಮ್ ಬರ್ತಾವೆ. ಅದಕ್ಕೂ ಏನೈತಲ್ಲ ಅವು ಮೇಂಟೆನ್ಸ್ನೊಳಗೆ ಏನೈತಲ್ಲ ಅದೇನು ಸ್ವಲ್ಪ ತಾರಾತಿಡಿ ಆಯ್ತು ಅಂತಂದ್ರು ಅವರು ಮುನ್ಸಿಪಾಲ್ಟಿ ಅವ್ರು ಅಂತಲ್ಲ ಮತ್ತೊಂದು ಸಣ್ಣ ಬಲ್ಪ್ ತಂದು ಅದಕ್ಕೆ ಮತ್ತೆ ಸಹಕಾರ ಮಾಡ್ತಾರೆ. ಮತ್ತು ಅವು ಯಾವ ಟೆಂಡರ್ ಆಗಿರ್ತೈತಿ ಅದಕ್ಕೆ ಏನಂತಲ್ಲ ಹೊಳೆ ಕಳಿಸಿ ಅದಕ್ಕೆ ಮತ್ತೆ ತೊಗೊಂಬಂದು ನಾವು ಹಾಕಿಸುವಂಥ ಕೆಲಸ ಮಾಡ್ತೇವೆ. ಓಕೆ, ಇದಿಷ್ಟು ಕಾಜಿ ಸಾಬ್ ಅವರ ಮಾತುಗಳಾಗಿತ್ತು. ನಮ್ಮ ಏರಿಯಾದಲ್ಲಿ ಅನೇಕ ಸುಧಾರಣೆಗಳನ್ನ ಮಾಡ್ತಾ ಇದ್ವಿ ಮತ್ತು ಮುಂದೆನೂ ಮಾಡ್ತೇವೆ. ಸೊ ಇನ್ನಷ್ಟು ಜನರಲ್ಲಿ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಅವೇರ್ನೆಸ್ ಸಹ ಬೇಕಾಗಿರುತ್ತೆ. ಕೇವಲ ಮುನ್ಸಿಪಾಲ್ಟಿಯಿಂದ ಎಲ್ಲವೂ ಸಾಧ್ಯವಾಗೋದಿಲ್ಲ. ಮುಳುಗಡೆ ನಗರ ಆದ್ರಿಂದ ಇನ್ನಷ್ಟು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ನಾವು ಕೈಗೊಳ್ತೀವಿ ಅಂತ ಹೇಳಿ ಮಾತನಾಡಿರುವಂಥದ್ದು. ಮತ್ತೊಂದು ವರದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ.